ರೈತರ ಕೃಷಿ ಭೂಮಿ ಅಳೆಯಲು ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ಆದರೂ ಸಹ ಕೃಷಿ ಭೂಮಿ ಅಳೆಯದೆ ಎಲ್ಲ ಅಧಿಕಾರಿಗಳು ಹಿಂತಿರುಗಿದ ಘಟನೆ ಚನ್ನರಾಯಪಟ್ಟಣ ತಾಲೂಕು ಕಲ್ಕೆರೆ ಸಮೀಪದ ಚೌಡೇನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಕೃಷಿ ಭೂಮಿ ಅಳೆಯುವ ಸ್ಥಳಕ್ಕೆ ಸರ್ವೆ ಇಲಾಖೆಯ ಮೇಲ್ವಿಚಾರಕರು ಆಗಮಿಸಿದ್ದರು. ಸ್ಥಳಕ್ಕೆ ತಹಶೀಲ್ದಾರ್, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಆಗಮಿಸದೇ ಇದ್ದುದರಿಂದ ಸ್ಥಳದಲ್ಲಿಯೇ ಸರ್ವೆ ಇಲಾಖೆಯ ಅಧಿಕಾರಿಗಳು ವರದಿ ಮಾಡಿ ಪೊಲೀಸರಿಗೆ ಹಾಗೂ ರೈತರಿಗೆ ವರದಿ ನೀಡಿ ಹಿಂತಿರುಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅವ್ರು ಮಾತಾಡ್ತಾರೆ ಅಷ್ಟೇ, ಬಿಟ್ರೆ ಯಾರು ಮಾತಾಡ್ಬಾರ್ದು. ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನಾನು. ಸುಮ್ಮನೆ ಪೊಲೀಸರು ಇಷ್ಟು ಜನ ಹಾಕೊಂಡಿಲ್ಲ. ಯಾರು ಸಂಬಂಧಪಟ್ಟವ್ರು ಇದಾರು ಮಾತಾಡ್ಬೇಕು, ಸಮಸ್ಯೆ ಮಾಡ್ಕೋಬಾರ್ದು ಅಷ್ಟೇ. ಈ ಕೇಸು ಇದೇನಾಗಿದೆ, ಫೈನಲ್ ಆಗಿಲ್ಲ, ಇನ್ನೂ ನೆಕ್ಸ್ಟ್ ಡೇಟ್ ಕೊಟ್ಟಿದೆ ಗೊತ್ತಾ? ಯಾವ ಡೇಟು? ಈ ತಿಂಗಳು 11ಕ್ಕೆ ಕೇಸ್ ಇದೆ. ನಮಗೆ ಕೊಡೋದಲ್ವ ನೀವು? ನಮಗೆ ಕೊಟ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಕೇಳಿ. ವಯಸ್ಸು 69 ಕೇಸ್ ಹಾಕಿರೋದು ಯಾರು? ನಾಗಮಣಿ ಆಯ್ತಲ್ವ ಸರ್? ನಾಗಮಣಿ ಯಾರು? ನಮ್ಮ ಲಾಯರ್ ನಾವು ಇವ್ರ ಮೇಲೆ ಹಾಕಿದ್ದಾರೆ. ಇದರಲ್ಲಿ ಕಮಿಷನರ್ ಅಪಾಯಿಂಟ್ಮೆಂಟ್ಗೆ ಅಳತೆ ಹಾಕಿದ್ದಾರೆ. ಯಾರಿಗೆ? ADLRಗೆ ಹಾಕಿ ಅಂತ ನೋಡಿ. ಅದು ತೆಗೀರಿ. ಅದಕ್ಕೂ ಇನ್ನೊಂದು ಕಾಪಿ ಕೊಟ್ಟಿದ್ದೀವಲ್ಲ, ಅದು ಗೊತ್ತಿಲ್ಲ. ಕೇಸ್ ಅಟೆಂಡ್ ಆಗಿಲ್ಲ ನೀನು? ಯಾವ ಸರ್? ಹೋಗಿದ್ದೀವಿ ಸರ್ ನಾವು ಕೇಸ್ ನೋಡಿ. ನಂಬರ್ ಕೇಸ್ ಹೋಗಿದೆಯಾ? ಹೋಗಿದ್ದೀವಿ ಸರ್ ನಾವು 4-5 ಜನ ಹೋಗಿದ್ದೀವಿ. ಇಲ್ಲಿ ನೆಕ್ಸ್ಟ್ ಡೇಟ್ ಅಂತ ಕೊಟ್ಟರೆ ಡೇಟ್ ಇದನ್ನು ಹಾಕಿಲ್ಲ, ಇರೋಂಗೆ ಹೋಗಿದೆ. ಈ ಕೇಸ್ ಹೋಗಿ ಅಟೆಂಡ್ ಆಗಿದ್ರೆ ಹೋಗ್ತಾ ಇಲ್ಲ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇದು ನೋಡ್ಕೊಬಿಡಿ. ಹೇಳ್ತೀನಿ 26 ಕಮಿಷನರ್ ಅಪಾಯಿಂಟ್ಮೆಂಟ್ಗೆ ಯಾರು ಮಾತಾಡಬೇಡ. 26 ಕಮಿಷನರ್ ಯಾರು? ADLR ಅಪಾಯಿಂಟ್ ಮಾಡಿ ಅಂತ ಹಾಕಿದ್ದಾರೆ. ಯಾರು ಹಾಕಿರೋದು? ನಾಗಮಣಿ ಹಾಕಿರೋದು. ಇದಕ್ಕೆಲ್ಲ ತಕರಾರು ಹಾಕಿದ ನಂತರ ಏನಾಯ್ತು ಇದು ಆರ್ಡ್ರು? ಈಗ ನೀವು ಅಪಾಯಿಂಟ್ ಆಗಬೇಕಲ್ವಾ? ಏನಾಯ್ತು? A number 5/90 fees order 26 dismissed with cost 1000 rupees ಲಾಸ್ಟ್ ಡಿಸ್ಮಿಸ್ ಆಯಿತು. ಅದಕ್ಕೆ ADLR ಅಪಾಯಿಂಟ್ ಆಗ್ನಲ್ಲ, ಕಮಿಷನರ್ ಆಗ್ನಲ್ಲ. ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾರು ಹೋಗಿರೋದು? ಅವರೇ ಹೋಗಿರೋದು ಹೈಕೋರ್ಟ್ಗೆ. ಅದು ಪೆಂಡಿಂಗ್ ಇದೆ. ಇಲ್ಲಿ ಓಲಿ ಹೈಕೋರ್ಟಲ್ಲಿ ನಿಮ್ಮನ್ನ ಪಾರ್ಟಿ ಮಾಡ್ಕೊಂಡ್ರೆ ಏನಾರ ಡೈರೆಕ್ಷನ್ ಕೊಟ್ಟಿದ್ದಾರಾ? ADLRಗಾಗಲಿ DDLRಗಾಗಲಿ ಇದನ್ನ ಅಳತೆ ಮಾಡಿ ಅಂತ ಡೈರೆಕ್ಷನ್ ಇದೆಯಾ? ಹಂಗಿದ್ರೆ ಅಳತೆ ಮಾಡಿ, ಡೈರೆಕ್ಷನ್ ಇದ್ರೆ ನಿಮಗೆ ಅದೇನೇ ಹೇಳ್ತಲ್ಲ. ಆಮೇಲೆ ಇನ್ನೊಂದು ಇಲ್ಲ ನೋಡಿ ಸರ್, ಇದನ್ನ ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹೇಳ್ತೀನಿ ಆಮೇಲೆ ಇಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ನಡೀತಾ ಇರೋದು ಇದೈತಲ್ಲ. ನಾ ಸ್ವಾಧೀನದಲ್ಲಿ ಇದ್ದೀನಿ ಅಂತ ಇವರು ಅಪ್ಲಿಕೇಶನ್ ಹಾಕಿದ್ರು, ಅದು ಸಹ ಡಿಸ್ಮಿಸ್ ಆಗಿದೆ. ಸ್ವಾಧೀನದಲ್ಲಿಲ್ಲ ಇವರು, ಡಿಸ್ಮಿಸ್. ಇದ್ರ ಮೇಲೆ ಸಹ ಹೈಕೋರ್ಟ್ ಹೋಗಿದ್ರು, ಅಲ್ಲೂ ಡಿಸ್ಮಿಸ್ ಆಗಿದೆ. ಅಪೀಲ್ ಹೋಗಿದ್ರು, MA ಅಲ್ಲೂ ಡಿಸ್ಮಿಸ್ ಆಗಿದೆ. ಇವು ಸ್ವಾಧೀನ ಇಲ್ಲ ಅಂದ್ಮೇಲೆ ಅಥವಾ ನಿಮಗೆ ಡೈರೆಕ್ಷನ್ ಇಲ್ಲ ಅಂದ್ಮೇಲೆ ADLRಗಾಗಲಿ DDLRಗಾಗಲಿ ಅಳತೆ ಮಾಡೋದು ಪ್ರಶ್ನೆ ಬರಲ್ಲ. ನಾವ್ಯಾಕ್ರಿ ಮಾಡಲ್ಲ? ನಮ್ಮ ಪಾರ್ಟಿ ಬರ್ಬೇಡ ಅಂತ ಹೇಳಕ್ ನೀನ್ ಯಾರಪ್ಪ? ನಾವು ಅವ್ರ ಪರಲ್ಲ, ನಿಮ್ ಪರಲ್ಲ, ಅರ್ಥ ಮಾಡ್ಕೊ. ನಮ್ಗೆಲ್ಲ ಈಗ ಅವ್ರು ತಂದು ಇಲ್ಲಿ ಕೊಟ್ಟಿದ್ದಾರೆ, ಅವರು ಆಲಿಸಿದೀವಿ. ನಿಮ್ ಲಾಯರ್ ತಂದು ಇಲ್ಲಿ ಏನೈತೆ ಮಾತಾಡಲ್ಲ. ಡಾಕ್ಯುಮೆಂಟ್ ಕೊಡಿ. ERA ನೋಡ್ಕೋಬೇಕು. ಕೊಡಿ ಅಂತಲೂ ಅರ್ಜಿ ಹಾಕಿದ್ದೀವಿ ಸರ್ ತಾಲೂಕು ಆಫೀಸ್ಗೆ. ನಮ್ಗೆ ಯಾವುದೂ ರೆಕಾರ್ಡ್ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಸರ್, ಕೇಸ್ ಹಾಕೊಂಡು ನೋಟಿಸ್ ಹಾಕಿದ್ದೀವಿ, ಫೈಲ್ ಕೊಡಿ ಅಂತ. ಅದನ್ನು ನಮಗೆ ಕೊಟ್ಟಿಲ್ಲಪ್ಪ. ಕೇಸು ನಡೀತಾ ಇದೆ, ನಾವೇನು ಮಾಡೋದಿಲ್ಲ. ಇದನ್ನು ಏನೈತೆ ಯಥಾಸ್ಥಿತಿ ಕಾಪಾಡ್ಕೊಂತ ಮಾಡ್ಕೊಂಡು ಇವಾಗ ಕೇಸ್ ನಂಬರ್ ಇದೆಯಲ್ಲ, ಅದನ್ನು ನೀವು ಟೈಪ್ ಮಾಡ್ಕೊಂಡು ಇದು ಮಾಡ್ತಾರೆ. ಈ ಕೇಸ್ ಅವ್ರಿಗೆ ಹೋಗ್ತಾ ಇದೆ, ಏನಂದ್ರೆ ಗೊತ್ತಿದ್ದು ನೀವು ಇಲ್ಲೆಲ್ಲ ಅರ್ಜಿ ಕೊಡಬೇಕು, ಯಾಕಪ್ಪ ಎಲ್ಲ ಮಾಡ್ತಿದ್ದೀವಿ?
ಕೊಟ್ಟರೆ ಗೊತ್ತಾಗ್ತದೆ. ಇಷ್ಟೆಲ್ಲ ಪೊಲೀಸ್ ಸುಮ್ಮನೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು